ಇವತ್ತು ಮೊಳಕೆ ಹುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಮೊನ್ನೆ ರಾತ್ರಿ ಮೊಳಕೆ ಹುಳಿಕಾಳು ನೆನಾಕಿದ್ದೆ. ನಿನ್ನೆ ದಿನ ಇದು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಮೊಳಕೆ ಹುಳಿಕಾಳು. ಇನ್ನು ಬನ್ನಿ ಸಾಂಬಾರಿಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ, ಸ್ವಲ್ಪ ನುಣ್ಣಗೆ ರುಬ್ಕೊಬರೋಣ ಮಿಕ್ಸಿಗೆ ಹಾಕಿ. ಇವಾಗ ಧನಿಯಾ ಪೌಡ್ರು, ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ರುಬ್ಕೊಳ್ಳೋಣ ಒಂದ್ಸಲ. ತುಂಬ ಸಿಂಪಲ್ಲಾಗಿ ಮಾಡೋದು ಸಾಂಬಾರು. ಇವಾಗ ಮಸಾಲ ರುಬ್ಕೊಂಡಿದ್ದೀವಿ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಸಾಂಬಾರು ಇದು. ಎಣ್ಣೆ ಕಾದಿದೆ. ಹುಳಿಕಾಳು ಹಾಕಿ ಒಂದು ಸ್ವಲ್ಪ ಎಣ್ಣೆ ರೋಸ್ಟ್ ಮಾಡ್ಕೊಳ್ಳೋಣ. ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ, ಹಸಿ ವಾಸನೆ ಇರೋದಿಲ್ಲ. ಒಂದು 5 ನಿಮಿಷ ಹುರ್ಕೊಂಡ್ಮೇಲೆ ಎಣ್ಣೆಗೆ ಇವಾಗ ಖಾರ ಸಾಂಬಾರ ಎಲ್ಲ ಸೇರಿಸ್ಕೊಳ್ಳೋಣ. ಎರಡು ಟಮಾಟೆ ಹಣ್ಣು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. 2 ವಿಸಿಲ್ ಕೂಗಿಸ್ಕೊಳ್ಳೋಣ. ತುಂಬ ಚೆನ್ನಾಗಿದೆ ಸಾಂಬಾರು. ತುಂಬ ಈಸಿ ಅಂದರೆ ಈಸಿ, ಸಿಂಪಲ್ಲು. ಕುಕ್ಕರ್ಲಿ ಕ್ಲೋಸ್ ಮಾಡಿದ್ದೀನಿ. 2 ವಿಸಿಲ್ ಬಂದಮೇಲೆ ಆಫ್ ಮಾಡ್ಕೊಳ್ಳೋಣ. ಜನ ಅವ್ರಿಗೆ ಅವಶ್ಯಕತೆ ಇದ್ದಾಗ ಎಷ್ಟು ಬೇಗ ಹೊಂದ್ಕೊತಾರೆ, ಅವಶ್ಯಕತೆ ಮುಗಿದ್ಮೇಲೆ ಎಷ್ಟು ಇದು ಮಾಡ್ತಾರೆ ಅಂತ ಇತ್ತೀಚೆಗೆ ಅರ್ಥ ಆಗ್ತೈತೆ. ಅಪ್ಪ ಯಾರು ಒಳ್ಳೆಯರೋ ಯಾರು ಕೆಡ್ತಾರೋ. ನಿಮಗೂ ಹಿಂಗೆ ಅನಿಸಿದರೆ ಕಮೆಂಟ್ ಮಾಡಿ. ಸೇಮಲ್ ಪಾಯಸ ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡಿದ್ದೀನಿ, ಹುರ್ಕೊಳ್ಳೋಣ. ಸೇಮಿಯ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ನೂನೆ ಹುರ್ಕೊಳ್ಳೋಣ. ಸಬ್ಬಕ್ಕಿನ ಇವಾಗ ಸಬ್ಬಕ್ಕಿ ಎಲ್ಲ ಹುರ್ಕೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರ್ಕೊಂಡಿದ್ದೀನಿ ತುಪ್ಪದಲ್ಲಿ. ಇಲ್ಲಿ ನೀರು ಹಾಕಿ ಕಾಸ್ಕೊತಾ ಇದ್ದೀನಿ. ಹಾಲು ಆಮೇಕಿಂದ ಹಾಕ್ತೀನಿ ಸ್ವಲ್ಪ. ಇವಾಗ ಒಂದು 5-6 ಗೋಡಂಬಿ, ದ್ರಾಕ್ಷಿ, ಇದು ಗೋಡಂಬಿ ಬಾದಾಮಿನ ಮಿಕ್ಸಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಗಸಗಸೆ, ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊತೀನಿ. ಕಾಯಿ ತುರಿ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. 2 ಏಲಕ್ಕಿ ಹಾಕ್ಕೊತೀನಿ. ರುಬ್ಕೊಂಡಿದ್ದೀನಿ. ಇವಾಗ ಇದ್ರಕ್ಕೆ ಹಾಕೋಣ. ಒಂದು ಸ್ವಲ್ಪ ಹಾಲು ಸೇರಿಸ್ಕೊತಾ ಇದ್ದೀನಿ. ಹುರ್ಕೊಂಡಿರೋ ಸಬ್ಬಕ್ಕಿ ಅವು ಹಾಕೋಣ. ಹತ್ತು ನಿಮಿಷ ಹಿಂಗೆ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ 10 ನಿಮಿಷ ಬಿಟ್ಮೇಲೆ ಚೆನ್ನಾಗಿ ಬೆಂದ್ಕೊಂಡಿರ್ತೈತಿ.